ನಮಸ್ಕಾರ. ನಾನಿವತ್ತು ಒಂದು ಕಟ್ಟಿಂಗ್ ಬ್ಲೌಸನ್ನು ಹೇಳ್ಕೊಡಾಕತ್ತೀನಿ. ನೋಡಿರಿ, ಈ ಬ್ಲೌಸ್ ಒಳಗೆ ಹೆಂಗೆ ಫ್ರಂಟ್ ಗ್ಯಾಪ್ ಬಂದೈತಿ. ಈ ರೀತಿ ಫ್ರಂಟ್ ಗ್ಯಾಪ್ದೇ ಬರುವಂಗೆ ನಾನು ಹೆಂಗೆ ಕಟ್ಟಿಂಗ್ ಮಾಡ್ತೀನಿ ನೋಡಿರಿ. ಈ ರೀತಿ ಫ್ರಂಟ್ ಗ್ಯಾಪ್ ಬರುವಂಗೆ ಹೊಲಿದ್ರಿ ಅಂದ್ರೆ ನಮ್ಮ ಬ್ಲೌಸ್ ಫಿಟ್ಟಿಂಗ್ ಭಾಳ ಚಂದ ಕುಂದಿರ್ತೈತಿ. ಅದಕ್ಕೆ ನಾನು ಆ ರೀತಿ ಕಟ್ ಮಾಡಿ ತೋರಿಸಾತೀನಿ. ಫಸ್ಟ್ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ಮಾಡೋ ಮುಂಚೆಗೆ ಈ ಬ್ಲೌಸಿನ ಮೆಜರ್ಮೆಂಟನ್ನು ಹೇಳ್ತೀನಿ. ಎಷ್ಟು ಚೆಸ್ಟ್ ಸೈಜ್ ಎಷ್ಟೈತಿ ಅಂದ್ರೆ 10.5 ಇಂಚ್ ಐತಿ. 10.5 ಇಂಚ್ ಐತಿ. ನೆಕ್ಸ್ಟು ಬ್ಲೌಸಿನ ಉದ್ದ 14 ಇಂಚ್ ಐತಿ. ಆರ್ಮೋಲ್ 5.25 ಇಂಚ್ ಐತಿ. ಆರ್ಮೋಲ್ ಅರೌಂಡ್ ಎಷ್ಟೈತಿ 8.5 ಇಂಚ್ ಐತಿ. ಈಗ ಇವನ್ನೆಲ್ಲ ಇಟ್ಕೊಂಡು ನಾನು ನಿಮ್ಗೆ ಬ್ಲೌಸ್ ಕಟ್ಟಿಂಗ್ ಮಾಡಿಕೊಡ್ತೀನಿ. ಅಂದರೆ ಹೆಂಗಪ್ಪ ಅಂದ್ರೆ ಫಸ್ಟ್ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತೀನಿ. ನಾನು ಯಾವಾಗಲೂ ಫಸ್ಟ್ ಬ್ಯಾಕ್ ಪಾರ್ಟ್ ಮಾಡ್ಕೋಬೇಕಾದ್ರೆ ಇಲ್ಲೇ ತೆಳಗೆ ಅವ್ರು ಕಟ್ ಮಾಡಿರ್ತಾರಲ್ಲ ಅಂಗಡಿಯವರು, ಅದು ಏನಾಗಿರ್ತೈತಿ ಸ್ವಲ್ಪ ಕ್ರಾಸ್ ಇರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಲೈನ್ ಮಾಡ್ಕೋಬೇಕಾಗ್ತೈತಿ. ಅಂದರೆ ನಮ್ಮ ಫಿಟ್ಟಿಂಗ್ ಬ್ಲೌಸಿಂದ ಎಲ್ಲ ಫಿಟ್ಟಿಂಗ್ ಎಲ್ಲ ಆ ಕಡೆ ಆಗೋದಿಲ್ಲ. ಈ ರೀತಿ ಇಟ್ಕೊಂಡ್ಮೇಲೆ ನಾವೆಲ್ಲ ಮೆಜರ್ಮೆಂಟ್ನ ತೊಗೋಬೇಕಾಗ್ತೈತಿ. ಇವ್ರದ್ದು ಎದೆ ಸುತ್ತ ಎಷ್ಟು 10 ಇಂಚ್ ಐತೆ. 10 ಇಂಚ್ ಅಂದ್ರೆ ನಾವು ಅದಕ್ಕೆ ಅರ್ಧ ಇಂಚ್ ಲೆಸ್ ಮಾಡಿ 10 ಇಂಚ್ ತೊಗೊಂಡು ಪ್ಲಸ್ 2 ಇಂಚ್ ಮಾಡಬೇಕು. ಇದು ಬ್ಯಾಕ್ ಪಾರ್ಟ್ ರೀ. ಲಕ್ಷ ಕೊಡ್ರಿ, ಬ್ಯಾಕ್ ಪಾರ್ಟ್ 10 ಇಂಚ್ ತೊಗೊಂಡು ಪ್ಲಸ್ 2 ಇಂಚ್ ಮಾಡಬೇಕು. ಈ ರೀತಿ ಮಾಡಿ ಮತ್ತು ಬ್ಲೌಸಿನ ಉದ್ದ 14 ಪ್ಲಸ್ 1 14 ಇಂಚ್ ಇತ್ತವ್ರದ್ದು 1 ಇಂಚ್ ಬ್ಲೌಸಿನ ಉದ್ದ ಆ್ಯಡ್ ಮಾಡ್ಕೊಂಡು ಬ್ಲ್ಯಾಕಲ್ಲಿ ಹಚ್ಕೋಬೇಕು. ಹಾಕ್ಕೊಂಡು ಇದು ಮಾಡಿದ್ಮೇಲೆ ಇಲ್ಲಿ ನೋಡಿರಿ, ಈಗ ನೆಕ್ ತೊಗೊಳತ್ತೀನಿ 2 ಇಂಚು, ಶೋಲ್ಡ್ರು 3.25 ಇಂಚು, ನೆಕ್ಸ್ಟ್ ಆರ್ಮೋಲ್ 6 ಇಂಚು. 6 ಇಂಚಿಗೆ ಹಾಕ್ಕೊಂಡು ಈ ರೀತಿಯಾಗಿ ನಾವು ಒಂದು ಸ್ಕ್ವೇರನ್ನು ಸ್ಕ್ವೇರ್ ಬಾಕ್ಸ್ ಟೈಪ್ ರೆಡಿ ಮಾಡ್ಕೋಬೇಕು. ನಾವು ಈಗ ಏನು ಮಾಡೋಣ ನೋಡಿ, ಇಲ್ಲೇನು ಮಾಡಬೇಕು, 1/4 ಇಂಚಿನಷ್ಟು ಸ್ಲೋಪ್ ಮಾಡ್ಕೋಬೇಕು. ಅರ್ಧ ಇಂಚಿನಷ್ಟು ಮಾಡ್ಕೋಬೇಡಿ, ಜಸ್ಟ್ 1/4 ಇಂಚಿನಷ್ಟು ಮಾತ್ರ ಸ್ಲೋಪ್ ಮಾಡ್ಕೋರಿ. ನೋಡಿರಿ, ಬ್ಯಾಕ್ ನೆಕ್ ಎಷ್ಟು ಲೆಂತ್ ಐತಂದ್ರೆ ನಾನು ಈ ರೀತಿನ ತೊಗೋತೀನಿ. ಯಾಕಂದ್ರೆ ಅವ್ರಿಗೆ ಕರೆಕ್ಟಾಗಿ ಬರುತ್ತೆ, ಯಾವುದೇ ಮ್ಯಾಗಾತು ತೆಳಗಾತು ಪ್ರಾಬ್ಲಮ್ ಬರಲ್ಲ ಅಂಥೇಳಿ. ನಾವು ಅವ್ರದ್ದು ಎಷ್ಟು ಇರುತ್ತಲ್ಲ ಬ್ಲೌಸಿಂದ ಬ್ಯಾಕಿಂದೇನು ಲೆಂತ್ ತೆಳಗೇನು ಸ್ಪೇಸ್ ಇರುತ್ತಲ್ಲ ಬೆನ್ನೊಳಗೆ, ಅದನ್ನು ಏನು ಮಾಡಿಬಿಡ್ತೀನಿ. ನೋಡಿರಿ, ಬ್ಲೌಸಿನ ಉದ್ದ ಅದನ್ನು ಮಾಡ್ಕೊಂಡ್ಮೇಲೆ ಅದರ ಅಗಲ ಮೇಲೆ 2 ಇಂಚು, ತೆಳಗೆ 2.5 ಇಂಚ್ ತೊಗೊಂಡು ಈ ರೀತಿ ವಿ ಶೇಪ್, ಅವ್ರಿಗೆ ವಿ ಶೇಪ್ ಹೇಳ್ಯಾರ. ವಿ ಶೇಪ್ ನಾನು ಕರೆಕ್ಟಾಗಿ ವಿ ಶೇಪ್ ಹಾಕಿದ್ನಂದ್ರೆ ಫುಲ್ಲು ಹತ್ತಂಗೆ ಬರುತ್ತೆ ರೀ. ಆ ರೀತಿ ಬೇಡ ಅಂಥೇಳಿ ಬ್ರಾಡ್ ಹಾಕೀನಿ. ನೆಕ್ಸ್ಟ್ ಆರ್ಮೋಲ್ ಶೇಪ್ ಎಷ್ಟು 1/4 ಇಂಚಿದು ಬ್ಯಾಕ್ ಪಾರ್ಟ್ ಐತಲ್ಲ ರೀ, 1/4 ಇಂಚ್ ತೊಗೋರಿ. 10.5 ಇಂಚ್ ಅದೇ ಸುತ್ತಳತೆಗೆ ಇಷ್ಟು ಸಾಕಾಗ್ತೈತಿ. 1/4 ಇಂಚ್ ತೊಗೋರಿ, ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ. ನಾ ಯಾವ ರೀತಿ ಹಾಕಿನಲ್ಲ ಆ ರೀತಿ ಶೇಪ್ ಹಾಕಿರಿ, ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ 8 ಇಂಚು ಅವ್ರ ವೇಸ್ಟ್ ಇತ್ತು. 8 ಇಂಚ್ ಅಂದ್ರೆ 32 ಇಂಚ್ ಇತ್ತು, ಅದಕ್ಕೆ 8 ಇಂಚ್ ಆಗುತ್ತೆ. 1 ಇಂಚು ಇದು ಡಾಚ್ ಇಡಲಿಕ್ಕೆ, ಮತ್ತು 2 ಇಂಚು ಅವ್ರು ಎಕ್ಸ್ಟ್ರಾ ಫಿಟ್ಟಿಂಗಿಗೆ ಬೇಕಾಗುತ್ತೆ ಅಂತೇಳಿ ಆ ರೀತಿ ಮಾಡೀನಿ. ಈಗ ನೋಡಿರಿ, ಅವ್ರದ್ದು ಆರ್ಮೋಲ್ ಅರೌಂಡ್ ಎಷ್ಟೈತಿ 8.5 ಇಂಚು. ನಮ್ಗೆ ಇಲ್ಲಿ 8.5 ಇಂಚ್ ಬಂದೈತೆ ಇಲ್ಲ, ನಾವು ಇದೇ ರೀತಿ ಕ್ರಾಸ್ ಚೆಕಿಂಗ್ ಮಾಡ್ಕೋಬೇಕು. ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಈ ರೀತಿ ಕ್ರಾಸ್ ನೋಡಿ 9.5 ಇಂಚ್ ಬಂತು, ಅದು ಕರೆಕ್ಟ್ ಅಲ್ಲ. ಅದನ್ನು ಹೆಂಗೆ ಕರೆಕ್ಟ್ ಮಾಡ್ಕೋಬೇಕು ಇಲ್ಲಿ ಹೇಳ್ಕೊಡತ್ತೀನಿ ನೋಡಿರಿ. ಅರ್ಧ ಇಂಚ್ ನಾವೇನು ಮಾಡೋಣ, ಸ್ವಲ್ಪ ಮೇಲೆ ಬರೋಣ. ಯಾಕಂದ್ರೆ ನಮ್ಗೆ ಹೆಚ್ಚಿಗೆ ಬಂದೈತಿ, ಅದು ಕಡಿಮೆ ಮಾಡಬೇಕಂದ್ರೆ ನಾವು ಶೋಲ್ಡ್ರ್ ಆರ್ಮೋಲ್ ಲೆಂತ್ನು ಕಡಿಮೆ ಮಾಡಬೇಕಾಗ್ತೈತೆ ನೋಡಿ. 5.5 ಮಾಡಿಕೊಂಡು ಹೊಳ್ಳೆ 1/4 ಇಂಚ್ ಶೇಪಿಗೆ ಹಾಕ್ಕೊಂಡ್ರು ಅಂದ್ರೆ ಈಗ ಮಾಡಿರಿ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ನೋಡಿ ಹೆಚ್ಚಾಯಿತು ಹಿಂಗೆ ಮೇಲೆ ಆರ್ಮೋಲ್ ಲೆಂತನ್ನು ಕಡಿಮೆ ಮಾಡ್ಕೊರಿ. ಕಡಿಮೆ ಬಂತು ಅಂದ್ರೆ ಆರ್ಮೋಲ್ ಏನು ತೊಗೊಂಡಿರ್ತಿರಲ್ಲ ಅದನ್ನು ಹೆಚ್ಚಿಗೆ ಮಾಡ್ಕೊರಿ. ಅಂದ್ರೆ 4.5 ತೊಗೊಂಡಿದ್ರೆ 5 ಮಾಡಿರಿ. ನಮಗೆ ಇದು ಹೆಚ್ಚಿಗೆ ಬಂದೈತೆ 9.5 ಬರತೈತಿ, ಅದಕ್ಕೆ ನಾನು ಕಡಿಮೆ ಮಾಡ್ಕೊಂಡಿ. ಈ ರೀತಿ ಮಾಡಿಕೊಂಡು ನಾವೀಗ 4 ಇಂಚಿಗೆ ಇಲ್ಲಿ ನೋಡಿರಿ ತೆಳಗೆ ಡಾಚ್ ಎಷ್ಟು ಇಂಚಿಗೆ ಹಿಡಿಬೇಕು. ಒಬ್ರಿಗೆ ಅದು ಡೌಟ್ ಇರುತ್ತೆ. ಈ ಬ್ಲೌಸ್ ಹೊಲಿಯಾಕತ್ತೀವಿ ಅಂದರೆ ಎಲ್ಲ ಗೊತ್ತಿರಬೇಕು, ಅದು ಬೆಸ್ಟ್. ಅದಕ್ಕೆ ನಾನು ಅದನ್ನು ಇದು ಮಾಡತ್ತೀನಿ. 4 ಇಂಚಿಗೆ ಹಾಕಿರಿ. 4 ಇಂಚ್ ವಿಡ್ತ್, 4 ಇಂಚ್ ಹೈಟ್, ಎರಡೂ ಸೇಮ್. ಇಲ್ಲೇನೂ ನಿಮಗೇನು ಇದು ಇಲ್ಲ. 4 ಇಂಚಿಗೆ ಇಟ್ಟು ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚ್ ಮೇಲೆ ಸ್ವಲ್ಪ ಒಂದು ಡಾಚ್ ಹಾಕೊಂಬಿಟ್ಟು, ಮತ್ತು ಇದು ಕ್ರಾಸಾಗಿ ಅಲ್ಲಿಂದ ಡಾಚಿಂದ ಕ್ರಾಸಾಗಿ ನಾವು ಒಂದು 1/4 ಇಂಚಿನಷ್ಟು ಅರ್ಧ ಇಂಚಿನಷ್ಟು ಕ್ರಾಸಂಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿ ತೆಗೆದು ಮುಂದೆ ಈ ಬ್ಲೌಸನ್ನು ಕಟ್ ಮಾಡ್ಕೋಬೇಕು. ಈಗಿದು ಬ್ಯಾಕ್ ಪಾರ್ಟದ್ದು ಎಲ್ಲ ಮುಗೀತು ರೀ. ಇಷ್ಟು ಮಾಡಿದ್ರೆ ಅಂದ್ರೆ ಬ್ಯಾಕ್ ಪಾರ್ಟ್ ಮುಗೀತು ನೋಡಿರಿ. ಬ್ಯಾಕ್ ಪಾರ್ಟ್ ಎಷ್ಟು ಈಸಿ ಐತೆ ಅಂದ್ರೆ ಅಷ್ಟು ಈಸಿ ಐತಿ. ಈಗ ನಾನು ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಹೇಳ್ಕೊಡ್ತೀನಿ. ಫ್ರಂಟ್ ಪಾರ್ಟಿದ್ದು ಮೆಜರ್ಮೆಂಟನ್ನ ಬೇರೆ ಇರ್ತಾವೆ, ಬ್ಯಾಕ್ ಪಾರ್ಟ್ದು ಮೆಜರ್ಮೆಂಟ್ ಬೇರೆ ಇರ್ತಾವೆ. ಅದಕ್ಕೆ ಪೂರ್ತಿ ವಿಡಿಯೋ ನೋಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಾ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಒಳಗೆ ನಿಮಗೆ ಬರ್ತಾವೆ, ಗೊತ್ತಾಗುತ್ತೆ. ಅದಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್.
ಈಗ ನೋಡಿರಿ ನಾನು ಬ್ಯಾಕ್ ಪಾರ್ಟ್ ಒಳಗೆ ವಿ ನೆಕ್ ಹೇಳಿದ್ರೆ ವಿ ನೆಕ್ಕನ್ನು ಕಟ್ ಮಾಡತ್ತೀನಿ. ಅವರು ವೇರ್ ಮಾಡೋದೆಲ್ಲ ವಿ ನೆಕ್ಕ ಮಾಡಿರ್ತಾರೆ, ಹಿಂಗಾಗಿ ವಿ ನೆಕ್ಕನ್ನ ಇದು ಮಾಡಿರ್ತೀನಿ ಅವರಿಗೆ. ಈ ರೀತಿ ಬರುತ್ತೆ. ಈ ರೀತಿ ಮಾಡಿ ತೋರ್ಸಾತೀನಿ. ನೆಕ್ಸ್ಟ್ ಈಗ ನೋಡಿರಿ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತೀನಿ. ಫ್ರಂಟ್ ಪಾರ್ಟ್ ಎಷ್ಟಪ್ಪ ಅಂತಂದ್ರೆ 14 ಇಂಚ್ ಲೆಂತ್ ಐತಪ್ಪ ಅಂದ್ರೆ 16 ಇಂಚ್ ಬೇಕು. 14 ಇಂಚ್ ಅವ್ರದ್ದು ರೆಡಿ ಐತಲ್ಲ, ಅದಕ್ಕೆ 14. ಇದು ಎದೆ ಸುತ್ತಳತೆ ಎಷ್ಟು 10.5 ಇತ್ತರಲ್ರಿ, 10.5 ಪ್ಲಸ್ ಅರ್ಧ ಇಂಚ್ 11 ಇಂಚ್ ಪ್ಲಸ್ 2 ಇಂಚ್ ಈ ರೀತಿ ಹಾಕೋಬೇಕು. ಫ್ರಂಟಲ್ಲಿ ನೋಡಿರಿ, ಬ್ಯಾಕಲ್ಲೇ ಬೇರೆ ಐತಿ ನೋಡಿರಿ. ಕೊರಳಿನ ಅಗಲ ಎಷ್ಟು 2.5 ಇಂಚ್ ತೊಗೋಬೇಕು. ಇಲ್ಲೇ ಫ್ರಂಟಲ್ಲಿ 2.5 ಇಂಚ್, ಶೋಲ್ಡ್ರ್ 3.25 ಇಂಚ್ ಸೇಮ್ ಐತಿ. ಬಟ್ ನೆಕ್ಕಿನ ಬಿಡ್ತಷ್ಟೇ ಹೆಚ್ಚಿಗೆ ತೊಗೋಬೇಕು. ಮುಂದಿಲ್ಲಿ ನಾನು ಆರ್ಮೂಲ್ ಏನು ಮಾಡಿದೆ, ಬ್ಯಾಕ್ ಪಾರ್ಟಿಗೆ 5.5 ಇಂಚ್ ತೊಗೊಂಡಿದ್ನಲ್ರಿ, ಇಲ್ಲೇ 5.5 ಇಂಚನ್ನ ತೊಗೊಂಡು ನೋಡಿರಿ. ಮತ್ತು ಫ್ರಂಟ್ ನೆಕ್ಕಿನ ಲೆಂತ್ ಎಷ್ಟೈತಪ್ಪ ಅಂತಂದ್ರೆ 7 ಇಂಚು. ಮುಂದಿನ ಕೊಳ್ಳಿನ ಉದ್ದ 7 ಇಂಚಿಗೆ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲೇ ಕ್ರಾಸ್ ಬೆಲ್ಟಿನ ಶೇಪು 3.5 ಇಂಚು 3 ಇಂಚು ಈ ರೀತಿ ಬೋರ್ಡ್ ಶೇಪ್ ಒಳಗೆ ಈ ರೀತಿ ಹಾಕ್ಕೋರಿ. ಈ ರೀತಿ ಹಾಕ್ಕೊಂಡ್ರೆ ಅಂದ್ರೆ ಆಯಿತು. ಈಗ ಈ ಕೊಳ್ಳಿನ ಸ್ಕ್ವೇರ್ ಬಾಕ್ಸ್ ಹೆಂಗಪ್ಪ ಅಂದ್ರೆ ಇಲ್ಲಿ 2.5 ಇಂಚು ಮೇಲೆ ತೆಳಗು 2.5 ಇಂಚು ಈ ರೀತಿಯಾಗಿ ಹಾಕ್ಕೊಂಡು ಒಂದು ರೌಂಡ್ ಶೇಪ್ ಕೊಡ್ರಿ. ಅವ್ರಿಗೆ ಅತಿ ಬ್ರಾಡೂ ಬ್ಯಾಡ್ ಅಂತಾರೆ. ನೋಡ್ಕೊಂಡು ನಾನು ಮತ್ತು ಕಟ್ಟಿಂಗ್ ಒಳಗೆ ನಿಮ್ಗೆ ಸ್ಟಿಚಿಂಗ್ ಮಾಡುವತ್ನಾಗ ಅದ್ರದ್ದು ಏನೇನು ವೇರಿಯೇಷನ್ ಮಾಡಿದ್ರೆ ತೋರಿಸ್ತೀನಿ. ನೋಡಿ, ಡಾಚ್ ಹಿಡಿಯೋದು 3 ಇಂಚ್ ಅಲ್ಲಿಂದ ಈ ಕಡೆಯಿಂದ 2.25 ಅಲ್ಲಿಂದ ಕರೆಕ್ಟಾಗಿ ಟೇಪಿಂದನೇ ಅರ್ಧ ಭಾಗಕ್ಕೆ ಮಾಡಿಕೊಂಡು ಅಲ್ಲೊಂದು ಪಾಯಿಂಟ್ ಹಾಕ್ಕೊಂಡ್ರೆ ಅಂದರೆ ಅಲ್ಲಿಂದ ಮತ್ತು 2.25 ಒಂದು ಪಾಯಿಂಟ್ ಹಾಕ್ಕೊಂಡ್ರೆ ಅಂದರೆ ಈ ರೀತಿಯಾಗಿ ಡಾಚಿನ ಶೇಪ ಹಾಕೋರಿ. ಕರೆಕ್ಟಾಗಿ ಬರುತ್ತೆ. ಈ ಬ್ಲೌಸ್ ಮಾತ್ರ ನಾನು ಇದನ್ನು ಹೊಲದ ಟ್ರೈ ಮಾಡಿ ನೋಡೀನಿ ರೀ, ಭಾಳ ಮಸ್ತ್ ಕೂತೈತ್ರಿ. ಅದಕ್ಕೆ ನೋಡಿರಿ, ನೀವು ಟ್ರೈ ಮಾಡಿ ಹೇಳ್ರಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ. ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದರೂ ನಿಮ್ಗೆ ಕೇಳ್ರಿ, ನಾ ಹೇಳ್ತೀನಂತ. ನೋಡಿರಿ, ಈ ರೀತಿಯಾಗಿ ಆರ್ಮೋಲ್ ಶೇಪನ್ನು ಹಾಕ್ಕೊಳಕತ್ತೀನಿ ನಾನು. ಈ ರೀತಿ ಒಂದು ಸ್ವಲ್ಪ ಈ ರೀತಿ ರೌಂಡ್ ಶೇಪ್ ಒಳಗೆ ಬರಬೇಕು, ಕರೆಕ್ಟಾಗಿ ಬರುತ್ತೆ. ಈ ನೋಡಿ ಆರ್ಮೂಲ್ ಒಳಗೆ ನಾನು ಡಾಚ್ ಹಾಕೋದನ್ನು ಹೇಳ್ಕೊಡಕತ್ತೀನಿ. ಹೆಂಗಪ್ಪ ಆರ್ಮೂಲ್ ಒಳಗೆ ಡಾಚ್ ಹಾಕೋದು ಅಂತಂದ್ರೆ ಅಲ್ಲಿಂದ 3.5 ಇಂಚ್ ಹಾಕೊಂಡಿನ ಸೆಂಟ್ರ್, 2 ಲೈನೂ 3.25 ಇಂಚು 3.25 ಸೇಮ್ ಸೈಜ್ ಬರಬೇಕು ರೀ. ಅವು ಹೆಚ್ಚು ಕಮ್ಮಿ ಬರಬಾರ್ದು. ಕರೆಕ್ಟಾಗಿ ನಾವು ಸೆಂಟ್ರ್ ಒಳಗೆ ನಾನು ಹಾಕ್ಕೊಂಡು ಮುಂದೆ ಇಲ್ಲೇನು ಮಾಡಿದೆ, ಅರ್ಧ ಇಂಚ್ ಆರ್ಮೋಲ್ನ ಇಳಿಸ್ಕೊಂಡೆ. ಯಾಕಪ್ಪ ಅಂತಂದ್ರೆ ನಾವು ಇದೇನು ಡಾಚ್ ಹಿಡಿತೀವಲ್ಲ, ಹಿಡಿದು ಕೂಡ ಶೋಲ್ಡ್ರ್ ಮ್ಯಾಲೆ ಬಂದುಬಿಡ್ತೈತಿ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. 5.5 ಇಂಚ್ ಇಟ್ಟು ಕಟ್ ಮಾಡಿ ಹೊಲದು ನೋಡಿರಿ, ನಿಮ್ದು ಆರ್ಮೋಲ್ ಏನಾಗಿರ್ತೈತೆ ಮೇಲೆ ಬರುತ್ತಪ್ಪ, ಇದು ಹಿಂಗಾಕೆ ಬಂತಪ್ಪ ಅಂತೇಳಿ ಆಮೇಲೆ ನಮಗದು ಸಮಸ್ಯೆ ಆಗಿಬಿಡ್ತೈತೆ. ಆಮೇಲೆ ಶೇಪ್ ತೆಗೆದು ಪ್ರಾಬ್ಲಮ್. ಈ ರೀತಿ ನೀವು ಈಗ ಕರೆಕ್ಟಾಗಿ ಮೊದಲೇಕ ಮಾಡ್ಕೊಂಡ್ಬಿಟ್ರಂದ್ರೆ ಆಮೇಲೆ ನಮ್ಗೆ ಯಾವುದೇ ಮಾಡುವ ಇದು ವೇರಿಯೇಷನ್ಸ್ ಬರೋಂಗಿಲ್ಲ, ನಮ್ಗೆ ಕನ್ಫ್ಯೂಷನ್ಸು ಆಗಂಗಿಲ್ಲ. ಆಮೇಲೆ ಈಗ ನಾನು ಅರ್ಧ ಇಂಚ್ ತೆಳಗಿಳಿಸಿ 6 ಇಂಚು ಮುಂಭಾಗದಲ್ಲಿ ತೊಗೊಂಡಿನಿ. ಇದನ್ನೇನೈತೆ ನೋಡು, ಇಲ್ಲೇ ಶೇಪ್ ಇದ್ರದ್ದು ಹೆಂಗೆ ತೊಗೊಳತ್ತೀನಿ ನೋಡಿರಿ. ನಾನು ಕಟ್ ಹೆಂಗೆ ಮಾಡಿನಲ್ಲ ಹಂಗೆ ಮಾಡಿರಿ ನೀವು. ನಿಮಗೆ ಇದ್ರಾಗಳು ಏನಾದ್ರು ತಿಳಿಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನೀವೇನಾದ್ರು ಕಮೆಂಟ್ ಮಾಡಿ ಕೇಳಿದ್ರಿ ಅಂದ್ರೆ, ಏನಾದ್ರು ತಿಳಿಲಿಲ್ಲ ಅಂದರೆ ನಂಗೆ ಸ್ವಲ್ಪ ಕಮೆಂಟ್ ಮಾಡಿ ಕೇಳಿರಿ, ನಾನು ಹೇಳ್ತೀನಂತ. ನೋಡಿರಿ, ಈ ರೀತಿ ಡಾಚ್ ಹಿಡಿದ್ರಿ ಅಂದರೆ ಬರ್ತೈತಿ. ಕರೆಕ್ಟಾಗಿ ನಮ್ದು ಆರ್ಮೋಲ್ ಸೇಮ್ ಸೈಜ್ ಆಗುತ್ತೆ. ಬ್ಯಾಕ್ ಫ್ರಂಟ್ ನೋಡ್ರಿ ಕರೆಕ್ಟಾಗಿ ಬಂದೈತಿ, ಏನೂ ಹೆಚ್ಚು ಕಮ್ಮಿ ಇರಲ್ಲ. ನಾವು ಎಲ್ಲ ಡಾಚಸ್ ಹಿಡಿದ ಮೇಲೂ ನಮ್ಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ನೀವು ತಪ್ಪದೆ ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ, ನೋಡಿರಿ. ಅದ್ರದ್ದು ಆ ಸ್ಟಿಚಿಂಗ್ ವಿಡಿಯೋನು ನೋಡಿರಿ. ನೋಡಿದ ಮೇಲೆ ನಿಮ್ಗೆ ಕರೆಕ್ಟಾಗಿ ತಿಳಿಯುತ್ತೆ. ನೋಡಿರಿ, ನಾ ಕ್ರಾಸ್ ಬೆಲ್ಟನ್ನು ಯಾವಾಗಲೂ ಲೈನಿಂಗ್ ಬಟ್ಟೆಯನ್ನು 4 ಪೀಸಸ್ ತೊಗೋತೀನಿ, 2 ಪೀಸಸ್ ಮಾಡಲ್ಲ. ಅಂದರೆ ಆ ಕಡೆ 3 ಪೀಸ್, ಈ ಕಡೆ 3 ಪೀಸ್, ಲೆಫ್ಟು 3 ಪೀಸ್, ರೈಟು 3 ಪೀಸನ್ನು ತೊಗೋತೀನಿ. ಅದಕ್ಕಾದ್ರೆ ಮೇನ್ ಫ್ಯಾಬ್ರಿಕ್ದು 2 ಪೀಸ್, ಇವು ಲೈನಿಂಗ್ ಫ್ಯಾಬ್ರಿಕ್ದು 4 ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಆ ರೀತಿ ಮಾಡಿದ್ರೆ ನಾನು ಬ್ಲೌಸ್ ನೀಟಾಗಿ ಸ್ಟಿಫಾಗಿ ಕುಂದಿರುತ್ತೆ ಅಂತೇಳಿ ಅದೇ ರೀತಿನ ಮಾಡ್ತೀನಿ. ನೀವು ಅದೇ ರೀತಿ ಮಾಡಿರಿ, ಕರೆಕ್ಟಾಗಿ ಬರುತ್ತೆ ಬ್ಲೌಸು. ನೋಡಿರಿ, ಇಲ್ಲಿ ಅರ್ಧ ಇಂಚಿಗೆ ನಾನು ಒಂದು ಲೈನ್ ಹಾಕ್ಕೊಳಕತ್ತೀನಿ. ಆ ಅರ್ಧ ಲೈನ್ ನಮ್ಗೆ ತೆಳಗೆ ಸ್ಟಿಚ್ ಮಾಡೋಕ್ಕೆ ಬೇಕಾಗುತ್ತಲ್ಲ, ಆ ಲೈನಿಗೆ ಸಂಬಂಧ ನಾನು ಅರ್ಧ ಇಂಚ್ ಲೈನ್ ಹಾಕ್ಕೊಂಡಿನಿ. ಇನ್ನು ನೆಕ್ಸ್ಟ್ ಅಲ್ಲಿಂದ ನಾವು ನಮ್ದೇನು ಸ್ಲೀವ್ ಇರುತ್ತಲ್ಲ, ಆ ಸ್ಲೀವಿದ್ದು ಕರೆಕ್ಟಾಗಿ ಇಡಬೇಕು. ನೋಡಿರಿ, ಕರೆಕ್ಟಾಗಿ ನಾನು ಯಾವ ರೀತಿ ಇಟ್ಕೊಳತ್ತೀನಿ ಅಂದರೆ ಇದ್ರ ಫಿಟ್ಟಿಂಗ್ ಅವ್ರಿಗೆ ಕರೆಕ್ಟ್ ಐತೆ ಅಂತ ಹೇಳ್ಯಾರ ನಂಗೆ. ನಾನು ಆ ರೀತಿನ ಅದನ್ನು ಮಾಡತ್ತೀನಿ. ಕರೆಕ್ಟಾಗಿ ಈ ರೀತಿನ ಇಡ್ರಿ. ಈಗ ಕರೆಕ್ಟಾಗಿ ಅವ್ರದ್ದು ಎಲ್ಲಿ ಬರುತ್ತೆ ಅಲ್ಲಿಂದ ಮ್ಯಾಗ ಅರ್ಧ ಇಂಚ್ ಹೆಚ್ಚಿಗೆ ತೊಗೋಬೇಕ್ರಿ. ಅವ್ರದ್ದೇನು ಹೊರಗೆ ಸ್ಟಿಚ್ ಬಂದಿರ್ತದಲ್ಲ ಅದಕ್ಕಿಂತ ಮೇಲೆ ಒಂದು ಅರ್ಧ ಇಂಚ್ ಹಾಕ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ನಾವು ಸ್ಲೀವಿನ ಶೇಪ್ ಹಾಕ್ಕೋಬೇಕು. ಸ್ವಲ್ಪ ಡೌನ್ ತೊಗೊಂಡು ಆಮೇಲೆ ಹೈ ಶೇಪ್ ಒಳಗೆ ತೊಗೊಂಡ್ರೆ ಅಂದ್ರೆ ಕರೆಕ್ಟಾಗಿ ಬರ್ತೈತಿ.
ಈ ರೀತಿಯಾಗಿ ಸ್ಲೀವನ್ನು ಕಟ್ ಮಾಡ್ಕೋಬೇಕು. ನಾವು ಸೈಡ್ ಸ್ವಲ್ಪ ಬಟ್ಟೆ ಕಡಿಮೆ ಬೀಳುತ್ತೆ, ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಾವು ಬಟ್ಟೆ ಹೆಂಗೆ ಕವರ್ ಮಾಡ್ತೀನಿ ಅಂದರೆ ಇಲ್ಲೇ ಈ ಸ್ಲೀವ್ ಒಳಗೆ ಏನು ಬಟ್ಟೆ ಬರುತ್ತಲ್ರಿ ಅದನ್ನು ಇಲ್ಲೇ ಇದನ್ನೆಲ್ಲ ಅಟ್ಯಾಚ್ ಮಾಡ್ಕೊಳಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿರಿ ಕರೆಕ್ಟಾಗಿ ನಮಗೇನು ಬ್ಲೌಸಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಬಟ್ಟೆ ಸಿಕ್ಬಿಡ್ತೈತೆ ಅಲ್ಲೇ, ಮತ್ತು ಕರೆಕ್ಟಾಗಿ ಸಿಕ್ಬಿಡ್ತೈತಿ. ನಮಗೆ ತೆಳಗೆ ಬೇಕಾಗಿರಂಗಿಲ್ಲ ರೀ. ಆರ್ಮೋಲ್ ಫಿಟ್ಟಿಂಗ್ ಬ್ಲೌಸ್ ಸ್ಲೀವ್ ಫಿಟ್ಟಿಂಗ್ ಮಾಡ್ತೇವಲ್ಲ ತೆಳಗಡೆ ಅಲ್ಲಿ ಬರಬೇಕಾಗೋದಿಲ್ಲ, ಜಸ್ಟ್ ಆರ್ಮೋಲ್ ಒಳಗೆ ಬೇಕಾಗ್ತೈತಿ. ಅದಕ್ಕೆ ನಾಲಷ್ಟೇ ಹೆಚ್ಚಿಗೆ ಬರುವಂಗೆ ಅಲ್ಲಿ ಕರೆಕ್ಟಾಗಿ ಬಟ್ಟೆ ಸಿಕ್ಬಿಡ್ತೈತೆ ರೀ. ನೀವು ಅದನ್ನ ಇದನ್ನು ಮಾಡಿರಿ. ನೆಕ್ಸ್ಟ್ ನಾನು ಈಗ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ್ರಿ. ಮೇನ್ ಫ್ಯಾಬ್ರಿಕನ್ನು ನಾನು ಕಟ್ಟಿಂಗ್ ವಿಡಿಯೋನ ಇದನ್ನು ಮಾಡಿಲ್ಲ, ತೋರಿಸಿಲ್ಲ ನಮಗೆ. ಯಾಕಪ್ಪ ಅಂದರೆ ಸೇಮ್ ಏನು ಲೈನಿಂಗ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನೆಲ್ಲ ನಾವು ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಂಡ್ರೆ ಮುಗೀತ್ರಿ. ಇಷ್ಟು ಕಟ್ ಮಾಡಿ ಇಟ್ಕೋರಿ. ನಾನು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ, ನೋಡಿರಿ, ಕಾಯ್ತಾ ಇರ್ರಿ. ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.